ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೋರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ನಮಸ್ಕಾರ, ನೀವು ನೋಡುತ್ತಿರುವುದು DMS ನ್ಯೂಸ್ ಕನ್ನಡ. ವಿಜಯಪುರ ಜಿಲ್ಲೆ ಶಾಸಕರಿಂದ ನೂತನ ಪದವಿ ಪೂರ್ವ ಶಾಲಾ ಕಟ್ಟಡ ಉದ್ಘಾಟನೆ ಹಾಗೂ ತಾಲೂಕು ಪಂಚಾಯಿತಿ ಕಟ್ಟಡಕ್ಕೆ ಭೂಮಿ ಪೂಜೆ. ಬಸವನ ಬಾಗೇವಾಡಿ ವರದಿ ಸಿದ್ದು ಜಮಲ್ದಿನ್ನಿ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಮಾಜಿ ಸಚಿವರು ಹಾಗೂ ಕ್ಷೇತ್ರದ ಶಾಸಕರಾದ ಶಿವಾನಂದ ಪಾಟೀಲ್ ಅವರು ನೂತನ ಪದವಿ ಪೂರ್ವ ಶಾಲಾ ಕಟ್ಟಡವನ್ನು ಉದ್ಘಾಟಿಸಿ ತಾಲೂಕು ಪಂಚಾಯಿತಿಯ ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು. ಸುಮಾರು 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ನೂತನ ಪದವಿ ಪೂರ್ವ ಶಾಲಾ ಕಟ್ಟಡವನ್ನ ಶಾಸಕರು ಉದ್ಘಾಟಿಸಿದ್ರು. ನಂತರ 4 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ತಾಲೂಕು ಪಂಚಾಯಿತಿ ನೂತನ ಕಟ್ಟಡಕ್ಕೆ ಭೂಮಿ ಪೂಜೆ ನೆರವೇರಿಸಿ ಕಾಮಗಾರಿಗೆ ಚಾಲನೆಯನ್ನ ನೀಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಶಿವಾನಂದ ಪಾಟೀಲ್ ಅವರು, ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸುವ ಶಕ್ತಿ ಕೇಂದ್ರವೇ ಶಾಲೆ. ಆದ್ದರಿಂದ ಶಾಲಾ ಆವರಣವನ್ನ ಸದಾ ಸ್ವಚ್ಛವಾಗಿಟ್ಟುಕೊಂಡು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವುದು ಪ್ರತಿಯೊಬ್ಬ ಶಿಕ್ಷಕರ ಜವಾಬ್ದಾರಿಯಾಗಿದೆ ಎಂದು ಹೇಳಿದ್ರು. ಅಲ್ಲದೆ ತಾಲೂಕು ಪಂಚಾಯಿತಿಯ ನೂತನ ಕಟ್ಟಡದ ಕಾಮಗಾರಿಯನ್ನ ಗುಣಮಟ್ಟದೊಂದಿಗೆ ನಿಗದಿತ ಅವಧಿಯೊಳಗೆ ಹಾಗೂ ಅಚ್ಚುಕಟ್ಟಾಗಿ ಪೂರ್ಣಗೊಳಿಸುವಂತೆ ಗುತ್ತಿಗೆದಾರರು ಮತ್ತು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ವೆಂಕಟೇಶ್ ವಂದಲಾ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. DMS ನ್ಯೂಸ್ ನಿಮ್ಮದೇ ಧ್ವನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಶ್ರೀವಿಶ್ವರಾಧ್ಯಾಯ ಮಂಗಲಂ ಶಿವೈಕ್ಯಪಾಲಾಯ ಮಂಗಲಂ ಶ್ರೀ ವಿಶ್ವರಾಧ್ಯಾಯ ಮಂಗಲಂ ಶಿವ ವಿಶ್ವೈಕ್ಯಪಾಲಾಯ ಮಂಗಲಂ ವಿಶ್ವೇಶಜಾತಾಯ ವಿಶ್ವಾದಿಬೀಜಾಯ ವಿಶ್ವೇಶಜಾತಾಯ ವಿಶ್ವಾದಿಬೀಜಾಯ ಶ್ರೀ ವಿಶ್ವವಂದ್ಯಾಯ ಮಂಗಲಂ ಶಿವ ವಿಶ್ವೈಕ್ಯಪಾಲಾಯ ಮಂಗಲಂ ಚರವೃಂದವಂದ್ಯಾಯ ಮಂಗಲಂ ವರಚರಣೇತಿ ಬೋಧಾಯ ಮಂಗಲಂ ಗುರುರೂಪಧಾರಾಯ ಗುರುರಾಧಿರಾಜಾಯ ಗುರುರೂಪಧಾರಾಯ ಗುರುರಾಧಿರಾಜಾಯ ಪರಿಪೂರ್ಣದೇಹಾಯ ಮಂಗಲಂ ಶಿವ ವಿಶ್ವೈಕ್ಯ ಸೃಷ್ಟಿ ಮಾಡಿಕೊಟ್ಟಿವಿ. ಅತಿ ಶೀಘ್ರದಲ್ಲಿ ಏನು ನೀವು ಊರಲ್ಲಿದ್ದೀರಿ ಅದನ್ನು ಬಿಟ್ಟು ಈ ಆವರಣಕ್ಕೆ ಆದಷ್ಟು ಲಘುನೇ ಸ್ಥಳಾಂತರ ಆಗ್ರಿ. ಭವಿಷ್ಯದಲ್ಲಿ ಇನ್ನೂ ಏನ್ ನಿಮಗ್ ಕೊರತೆ ಇದೆ ಅದನ್ನ ನಾನು ನಿರ್ವಹಿಸ್ಕೊಡ್ತೀನಿ ಅಂತಕ್ಕಂಥ ಭರವಸೆ ನಿಮ್ಮದೇ ಧ್ವನಿ. ಆ ಒಂದು ಇಚ್ಛಾಶಕ್ತಿಯಿಂದ ನೀವು ಇಲ್ಲೆಲ್ಲರೂ ಬರಬೇಕು. ಮತ್ತು ಇಲ್ಲಿ ಬರೋದ್ರಿಂದ ಬರೀ ಶಾಲಾ ಆವರಣ ಚಲೋ ಆಯ್ತಲ್ಲ, ಇಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿನಿಯರನ್ನ ಸೃಷ್ಟಿ ಮಾಡಬೇಕು ಅಂತ ಒಂದು ಆವರಣ ಆಗ್ಬೇಕು. ಯಾಕಂತಂದ್ರೆ ಈ ಶಾಲಾ ಆವರಣ ಅಣ್ಣ ಬಸವಣ್ಣನ ಜನ್ಮಭೂಮಿಯಲ್ಲಿರೋದ್ರಿಂದ ನಾವು ಕಾಯಕವೇ ಕೈಲಾಸ ಅಂತ ಹೇಳ್ತೀವಿ. ವಿದ್ಯೆ ಇದ್ರೆ ನಮ್ಮೆಲ್ಲರ ಪರಿಶ್ರಮಕ್ಕೆ ಪ್ರತಿಫಲ ಸಿಗ್ತದೆ. ಅಂತ ಶಕ್ತಿ ನೀವು ತುಂಬ್ರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸಿ ನಾನಿವತ್ತು ಈ ಕಟ್ಟಡಗಳನ್ನು ಲೋಕಾರ್ಪಣೆ ಮಾಡೋದ್ರ ಜೊತೆಗೆ ತಮ್ಮೆಲ್ಲರ ಜೊತೆಗೆ ಬೆರಗಿದ್ದೀನಿ. ತಮ್ಮ ಜೊತೆ ಸೇರಿ ಇಂಥ ಒಳ್ಳೆ ಕೆಲಸ ಇವತ್ತು ನನಗನ್ನಿಸ್ತದೆ. ಇವತ್ತು ಒಂದು 4 ಕೋಟಿ ಕಟ್ಟಡ ಉದ್ಘಾಟನೆ ಮಾಡಿದ್ರೆ ನಾಳೆ ಮತ್ತೆ 4 ಕೋಟಿ ಕಟ್ಟಡ ಪ್ರಾರಂಭ ಮಾಡ್ತಕ್ಕಂಥ ಅಡಿಗಲ್ ಕೂಡ ಇವತ್ತು ತಾಲೂಕಾ ಪಂಚಾಯಿತಿ ನಾನು ಹಾಕಿ ಬಂದಿದ್ದೀನಿ. 2 ಕೋಟಿ ಅನುದಾನ ಅದಕ್ಕೆ ಕೊಟ್ಟು ಈಗಾಗಲೇ ಕೆಲಸಕ್ಕೆ ಚಾಲನೆಯನ್ನ ಕೊಟ್ಟಿದ್ದೀವಿ. ಯಾಕಂದ್ರೆ ಹಳೆ ತಾಲೂಕ್ ಪಂಚಾಯಿತಿ TDB ಇದ್ದಾಗಿನಿದ್ದಂಥ ಕಟ್ಟಡ ಇವತ್ತು ಸ್ಥಿತಿಲಾವಸ್ಥೆಯಲ್ಲಿತ್ತು. ಅದನ್ನು ಕೆಡವಿ ಅಲ್ಲಿ ಕೂಡ ಇವತ್ತು 4 ಕೋಟಿ ಕಟ್ಟಡ ಕಟ್ಟಬೇಕಂತಕ್ಕಂಥ ಒಂದು ದೂರದೃಷ್ಟಿ ಇಟ್ಕೊಂಡಿದ್ದೀವಿ. 2 ಕೋಟಿ ಅನುದಾನ ಈಗಾಗಲೇ ಒದಗಿಸಿದ್ದೀವಿ. ಇನ್ನೂ 2 ಕೋಟಿ ಒದಗಿಸ್ತಕ್ಕಂಥ ಕೆಲಸ ಮಾಡಿ ಇವತ್ತು ನನಗನ್ನಿಸ್ತದೆ ಕಳೆದ 2010. ವೀಕ್ಷಕರೇ ನಮಸ್ಕಾರ, ನಾನು ನಿರುಪಗೆ ವಿದ್ಯಾಮಂಜುನಾಥ್. ವೀಕ್ಷಕರೇ, ಸ್ಥಳೀಯ ಸುದ್ದಿಗಳನ್ನ ನಾವು ಯೂಟ್ಯೂಬ್ ಮುಖಾಂತರ ಪಡಿತಾ ಇದ್ದೀವಿ. ಅದರಲ್ಲೂ ತಾಳಿಕೋಟೆ ಸುದ್ದಿ ವಾಹಿನಿಯನ್ನ ನಾವು ಹೇಳೋದಾದ್ರೆ DMS ನ್ಯೂಸ್ ಹೆಚ್ಚು ಸಬ್ಸ್ಕ್ರೈಬರ್ನ ಹೊಂದಿ ಈಗಾಗಲೇ
ನಿಮ್ಮ ಸುತ್ತಮುತ್ತಲೂ ನಡೆಯುವಂತಹ ಸಾಕಷ್ಟು ಸುದ್ದಿ ಸಮಾಚಾರಗಳನ್ನ ಮೊಬೈಲ್ ಮುಖಾಂತರ ನಿಮಗೆ ತಲುಪಿಸ್ತಾ ಇದೆ. ಇನ್ನು ಸಾಕಷ್ಟು ಸುದ್ದಿ ವಾಹಿನಿಯ ಮುಖಾಂತರ ನಿಮಗೆ ತಲುಪಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ DMS ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಹೊಸ ಸುದ್ದಿ ಸಮಾಚಾರಗಳನ್ನ ನೀವು ಕೂಡಲೇ ನೋಡಬಹುದಾಗಿದೆ. ನಿಮ್ಮ ಸಪೋರ್ಟ್ ನಮಗೆ ಬಹುದೊಡ್ಡ ಶಕ್ತಿ. ಸಪೋರ್ಟ್ ಮಾಡಿ. ನಮಸ್ಕಾರಗಳು.